ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಅವಿನಾವ್ ಟೆಕ್ 101 ನಮ್ಮ ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಸೊ ನನ್ನ ವೀಡಿಯೋ ಏನಾದರೂ ಫಸ್ಟ್ ಟೈಮ್ ಆಗಿ ತಾವೇನಾದ್ರು ನೋಡ್ತಾ ಇದ್ರೆ, ನನ್ನ ಚಾನಲ್ ಏನಾದರೂ ಫಸ್ಟ್ ಟೈಮ್ ಆಗಿ ತಾವೆಲ್ಲರೂ ವಿಸಿಟ್ ಮಾಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ ಮೇಲೆ ಸಬ್ಸ್ಕ್ರೈಬ್ ಅಂತ ಬಟನ್ ಕಾಣಿಸ್ತಲ್ರಿ, ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಹಾಗೂ ಬಾಜು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಮೇಲೆ ಅದನ್ನು ಸಹ ಕ್ಲಿಕ್ ಮಾಡಿರಿ. ಯಾಕಂದರೆ ಏನೇ ಅಪ್ಲೋಡ್ ಮಾಡಿದಾಗ ಅಂದರೆ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದಾಗ ನಿಮಗೊಂದು ಮೆಸೇಜ್ ಬಂದೇ ಬರ್ತದೆ. ತುಂಬ ಜನ ಸಬ್ಸ್ಕ್ರೈಬ್ ಮಾಡೋದಿಲ್ಲ. ಸಬ್ಸ್ಕ್ರಿಪ್ಷನ್ ಅಂತ ಫ್ರೀ ಆದರೆ ಯಾವುದೇ ರೀತಿಯಿಂದ ಕಾಸ್ಟ್ ಇಲ್ಲ ಯೂಟ್ಯೂಬ್ ಕಡೆಯಿಂದ, ಮತ್ತು ನನ್ನ ಕಡೆಯಿಂದ ಏನು ಕಾಸ್ಟ್ ಇಲ್ಲ. ಸೊ ಸಬ್ಸ್ಕ್ರಿಪ್ಷನ್ ಫ್ರೀ ಅದು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಹಾಗೂ ಚಾನಲ್ನ ವೀಡಿಯೋಗಳನ್ನ ಲೈಕ್ ಮಾಡಿ ಅಂತ ಹೇಳ್ತಾ, ಸೊ ಇವತ್ತೊಂದು ವೀಡಿಯೋದಲ್ಲಿ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅದೇನೆಂದರೆ ಯಾವ ರೀತಿ ನಮ್ಮ ಗೂಗಲ್ ಅಕೌಂಟನ್ನು ಪರ್ಮನೆಂಟ್ಲಿ ಡಿಲೀಟ್ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋದಂತ್ರಿ. ಸೊ ಈ ವಿಷಯ, ಈ ಒಂದು ಟಾಪಿಕ್ ಕೆಲವರು ಗೊತ್ತಿರ್ಬೋದು, ಇನ್ನು ಕೆಲವರು ಗೊತ್ತಿಲ್ಲದೆ ಇರ್ಬೋದು. ಯಾರಿಗೂ ಗೊತ್ತಿಲ್ಲ ರೀ ಅವ್ರಿಗೆಲ್ಲ ಇದು ವಿಡಿಯೋ ತುಂಬ ಹೆಲ್ಪ್ಫುಲ್ ಆಗ್ತೈತಿ. ಸೊ ಕಡೆ ತನಕ ನೋಡಿರಿ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ ಅಂತ ಹೇಳ್ತಾ, ಸೊ ಲೆಟ್ಸ್ ಬಿಗಿನ್ ಅವರ್ ವಿಡಿಯೋ ರೀ. ಸೊ ಫಸ್ಟ್ ನಿಮ್ಮ ಮೊಬೈಲಲ್ಲಿ ಗೂಗಲ್ ಕ್ರೋಮನ್ನು ಓಪನ್ ಮಾಡಿರಿ. ಗೂಗಲ್ ಕ್ರೋಮನ್ನು ಓಪನ್ ಮಾಡಿದಾಗ ನಿಮಗೊಂದು ಈ ರೀತಿ ಇಂಟರ್ಫೇಸ್ ಕಾಣ್ತದೆ. ಜಸ್ಟ್ ನೀವು ಸರ್ಚ್ ಬಾರ್ನಾಗ್ರಿ ಮೈ ಅಕೌಂಟ್ ಅಂತ ಟೈಪ್ ಮಾಡಿರಿ, ಕ್ಲಿಕ್ ಮಾಡಿರಿ, ಸರ್ಚ್ ಕೊಡಿರಿ. ಸರ್ಚ್ ಕೊಟ್ಟಾಗ ನಿಮಗೊಂದು ಪೇಜ್ ಓಪನ್ ಆಗ್ತದೆ, google.com ಅಂತ. ಸೊ ಅಕೌಂಟ್ ಅಂತ ಒಂದು ಪೇಜ್ ಓಪನ್ ಆಗ್ತದೆ, ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಸೊ ಈ ರೀತಿ ಬಂದಾಗ ಜಸ್ಟ್ ಏನು ಮಾಡಬೇಕಂದ್ರೆ ಗೋ ಟು ಗೂಗಲ್ ಅಕೌಂಟ್ ಅಂತ ಆಪ್ಷನ್ ಕಾಣ್ತದೆ, ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಈಗ ನಿಮ್ಮದು ಕರೆಂಟ್ ಇದ್ದಿದ್ದು ಗೂಗಲ್ ಅಕೌಂಟು ಶೋ ಆಗ್ತದೆ. ಸೊ ನಿಮ್ಗೇನೋ ಮಲ್ಟಿಪಲ್ ಅಕೌಂಟ್ ಇತ್ತಂದ್ರೆ ಟ್ಯಾಪ್ ಮಾಡಿರಿ. ಸೊ ಇದೇ ಅಕೌಂಟ್ ನಿಮ್ದು ಏನೀಗ ಚಾಲ್ತಿ ಇರ್ತಕ್ಕಂಥ ಅಕೌಂಟನ್ನು ಡಿಲೀಟ್ ಮಾಡಬೇಕು ಅಂದ್ಕೊಂಡಿದ್ರೆ ಅದೇ ಪ್ರೊಸೆಸ್ ಆದರೆ. ಬಟ್ ನಂದು ಮಲ್ಟಿಪಲ್ ಅಕೌಂಟ್ ಅದ, ನಾನು ಇನ್ನೊಂದು ಅಕೌಂಟನ್ನು ಡಿಲೀಟ್ ಮಾಡತ್ತೀನಿ, ಅದಕ್ಕೆ ನಿಮ್ಗೆ ತೋರಿಸ್ತೀನಿ ಅಂತ. ಏನಿಲ್ಲ, ಪ್ರೊಸೆಸ್ ಮಾತ್ರ ಸೇಮ್ ಇರಿ. ಸೊ ಜಸ್ಟ್ ಇಲ್ಲಿ ನಂದು ಈ ಅಕೌಂಟ್ ನಂದು ಚಾಲ್ತಿ ಇರುವಂಥ ಅಕೌಂಟ್ ರೀ, ಇದು ಬ್ಯಾಡ್, ನಾನು ಬೇರೆ ಅಕೌಂಟನ್ನು ಡಿಲೀಟ್ ಮಾಡ್ತೀನಿ ನಾನು. ಸೊ ಇಲ್ಲೊಂದು ಪ್ರೊಫೈಲ್ ಐಕನ್ ಕಾಣುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ನೋಡಿರಿ, ನಂದು ಇನ್ನೊಂದು ಅಕೌಂಟ್ ಓಪನ್ ಆಯ್ತು ರೀ. ಇದು ಇನ್ನೊಂದು ನೋಡ್ಬೋದು, 2 ಅಕೌಂಟ್ ಅದ ನಂದು. ಸೊ ಇಮೇಲ್ ಐ ಡಿ ಕೂಡ ಡಿಫ್ರೆಂಟ್ ಅದ ನೋಡ್ಬೋದು. ಸೊ ಜಸ್ಟ್ ನಿಮಗೇನೋ ಮಲ್ಟಿಪಲ್ ಅಕೌಂಟ್ ಇತ್ತಂದ್ರೆ ಅದಕ್ಕೂ ಚೇಂಜ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು ರೀ. ಸೊ ನಾನು ಈ ಅಕೌಂಟನ್ನು ಡಿಲೀಟ್ ಮಾಡ್ಬೋದು ನಾನು. ಸೊ ಈ ರೀತಿ ನಿಮ್ಮ ಕರೆಂಟ್ ಅಕೌಂಟ್ ಅದು ಚೇಂಜ್ ಆಯ್ತು ರೀ. ಸೊ ನೋಡ್ಬೋದು, ಜಸ್ಟ್ ಏನಿಲ್ಲ ಅಂದ್ರೆ ಇಲ್ಲೊಂದು ಗೂಗಲ್ ಅಕೌಂಟ್ ಅಂತ ಒಂದು ಕಾಣ್ತದೆ ರೀ, ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ಹೌ ಟು ಡಿಲೀಟ್ ಗೂಗಲ್ ಅಕೌಂಟ್ ಅಂತ ಟೈಪ್ ಮಾಡಿರಿ, ಸರ್ಚ್ ಆಗ್ತದೆ. ಸೊ ನೀವೇನಿಲ್ಲ ಅಂದ್ರೆ ಇಲ್ಲೇ ನೋಡಿ 11 ರಿಸಲ್ಟ್ ಕಾಣತ್ತವ್ರಿ, 11 ರಿಸಲ್ಟ್ ಕಾಣತ್ತವ. ಸಾರಿ, ಇನ್ನೊಂದ್ಸಲ ನೋಡೋಣ, ಇನ್ನೊಂದ್ಸಲ ಕೊಡ್ತೀನಿ ರೀ. ಹೌ ಟು ಡಿಲೀಟ್ ಗೂಗಲ್ ಅಕೌಂಟ್ ಅಂತ ಟೈಪ್ ಮಾಡಿರಿ. ನೋಡಿರಿ, 11 ರಿಸಲ್ಟ್ ಬಂದಿವ್ರಿ. ನೀವೇನಿಲ್ಲ, ಜಸ್ಟ್ ಫಸ್ಟ್ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿರಿ, ಲೋಡ್ ಆಗ್ತೈತಿ. ನೋಡಿರಿ, ನೀವೇನಾದರೂ ಲಾಕ್ ಇತ್ತಂದ್ರೆ ಲಾಕನ್ನು ಅನ್ಲಾಕ್ ಮಾಡ್ಕೊರಿ. ಸೊ ನಂದು ಫಿಂಗರ್ ಲಾಕ್ ಮಾಡ್ಕೊಂಡೇನ್ರಿ. ನೋಡಿರಿ, ಬಂದುಬಿಡ್ತು. ಡೈರೆಕ್ಟಾಗಿ ಅಲ್ಲಿ ಒಂದು ಸರ್ಚ್ ಕೊಟ್ರೆ ಅದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಒಂದು ಪಾಸ್ವರ್ಡನ್ನು ಕೇಳ್ತದೆ, ನೀವು ಇಟ್ಟಿರ್ತಕ್ಕಂಥ ಪಾಸ್ವರ್ಡ್. ಜಸ್ಟ್ ಏನಿಲ್ಲ, ಸೊ ನೋಡ್ಬೋದು ಡಿಲೀಟ್ ಯುವರ್ ಗೂಗಲ್ ಅಕೌಂಟ್ ಅಂತ ಬಂತು ರೀ. ಸೊ ನಾನು ಈ ಅಕೌಂಟ್ ನಿಮ್ದು ಏನಾದರೂ ಮೇಲ್ ಇತ್ತಂದ್ರೆ ಯೂಟ್ಯೂಬ್ದಾಗ ಏನಾದ್ರು ಸರ್ಚ್ ಮಾಡಿರಿ ಎಲ್ಲ ಕೂಡ ಡಿಲೀಟ್ ಆಗ್ತದೆ ರೀ, ಒಂದು ಯಾವುದು ಇಳಂಗಿಲ್ಲ. ಸೊ ನೋಡಿ, 2 ಮಾರ್ಕ್ ಮೇಲೆ ಟಿಕ್ ಮಾಡಿರಿ, 2 ಒಂದು ಬಾಕ್ಸ್ನಾಗ ಟಿಕ್ ಮಾಡಿರಿ. ಟಿಕ್ ಮಾಡಿ ಡಿಲೀಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿರಿ. ಸೊ ನಿಮಗೆ ತೋರಿಸ್ತೀನಿ ರೀ ಅಕೌಂಟು ಡಿಲೀಟ್ ಆಗಿದ್ದೋ ಇಲ್ಲೋ ಅಂತ ನಿಮ್ಗೆ ತೋರಿಸ್ತೀನಿ. ಸೊ ನಾನು ಜಿಮೇಲ್ನ ಓಪನ್ ಮಾಡ್ತೀನಿ ರೀ, ಜಿಮೇಲನ್ನು ಓಪನ್ ಮಾಡ್ತೀನಿ. ಸೊ ನಂದು ಈಗ ಅಕೌಂಟ್ ಡಿಲೀಟ್ ಆಗೈತೆ ನೋಡಿರಿ. ಇದು ನಾನು ಯಾವ ಅಕೌಂಟ್ ಡಿಲೀಟ್ ಮಾಡ್ಬೇಕು ಅಂದ್ಕೊಂಡಿದ್ದು ಆ ಅಕೌಂಟ್ ಡಿಲೀಟ್ ಆಗೈತೆ ನೋಡಿರಿ. ಇದು ಮ್ಯಾನೇಜ್ ಮೇಲೆ ಕ್ಲಿಕ್ ಮಾಡಿರಿ, ಈಗ ಬರ್ತದೆ ನೋಡಿರಿ ಆಪ್ಷನ್. ನೋಡಿರಿ, ಶೈನ್ ಮೇಲೆ ಕ್ಲಿಕ್ ಮಾಡಿರಿ. ಯು ಎಸ್ ಸೈನ್ಡ್ ಔಟ್
ಔಟ್ ಆಫ್ ಯುವರ್ ಗೂಗಲ್ ಅಕೌಂಟ್ ಸೈನ್ ಇನ್ ಅಗೇನ್ ಟು ಕಂಟಿನ್ಯೂ ಅಂತ ಆಪ್ಷನ್ ಬರುತ್ತೆ ನೋಡಿರಿ ನಮ್ದು ಇಮೇಲ್ ಪ್ರೀವಿಯಸ್ ಇಮೇಲ್ ಏನಿತ್ತು ಅದೇ ಇಮೇಲ್ ಸಿಗೋಲ್ಲ ಆಗ್ತೈತಿ, ಸೈನ್ ಮಾಡಿ ಅಂತ ಹೇಳತೈತಿ. ಬಟ್ ನೋಡಿರಿ ತೋರ್ಸೋದು ನೋಡಿರಿ, ದಿಸ್ ಅಕೌಂಟ್ ವಾಸ್ ರೀಸೆಂಟ್ಲಿ ಡಿಲೀಟೆಡ್ ಆ್ಯಂಡ್ ಮೇ ಬಿ ರಿಕವರಬಲ್, ಕ್ಲಿಕ್ ನೆಕ್ಸ್ಟ್ ಟು ಅಟೆಂಪ್ಟ್ ಟು ರಿಸ್ಟೋರ್ ದಿಸ್ ಅಕೌಂಟ್. ಅಂದ್ರೆ ನಿಮ್ಮ ಅಕೌಂಟ್ ರೀಸೆಂಟ್ಲಿ ಡಿಲೀಟ್ ಆಗೈತಿ, ಬಟ್ ಇದನ್ನು ನೀವು ಮಾಡ್ಕೋಬೇಕು ಅಂದ್ಕೊಂಡಿದ್ರೆ ಜಸ್ಟ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಅಂತ ಇದು ನಮಗೆ ತೋರಿಸ್ಲಾಯ್ತದ ರೀ. ಸೊ ನೀವು ಬೇಕಾದ್ರೆ ನೀವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ನೀವು ಕೂಡ ನೀವು ಇದು ಮಾಡ್ಕೋಬೋದು ರೀ, ರಿಕವರ್ ಮಾಡ್ಕೋಬೋದು ನಿಮ್ಮ ಅಕೌಂಟ್ ಡಿಲೀಟ್ ಮಾಡಿರ್ತಕ್ಕಂಥ. ಬಟ್ ನನಗೆ ಪರ್ಮನೆಂಟ್ಲಿ ಅಕೌಂಟ್ ಡಿಲೀಟ್ ಮಾಡೋದಿತ್ತು, ಅದಕ್ಕೆ ನಾನು ಡಿಲೀಟ್ ಮಾಡೀನಿ ರೀ. ಸೊ ತಾವೆಲ್ಲ ನೋಡಿದಿರಿ ಯಾವ ರೀತಿ ಅಕೌಂಟ್ ಡಿಲೀಟ್ ಆಗ್ಯದಂತ. ನೋಡಿದ್ರಲ್ರಿ ಯಾವ ರೀತಿ ಗೂಗಲ್ ಅಕೌಂಟನ್ನು ಪರ್ಮನೆಂಟ್ಲಿ ಡಿಲೀಟ್ ಮಾಡೋದನ್ನು ಈ ಒಂದು ವಿಡಿಯೋದಲ್ಲಿ ತಾವೆಲ್ಲರೂ ಕಲ್ತಿದ್ದೀರಿ. ಸೊ ಯಾರಿಗೆ ಗೊತ್ತಿಲ್ಲ ಅಂಥವ್ರಿಗೆಲ್ಲ ಈ ವಿಡಿಯೋ ಹೆಲ್ಪ್ಫುಲ್ ಆಗೈತೆ ಅಂತ ನಾನು ಭಾವಿಸ್ತೀನಿ ರೀ. ಸೊ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಇನ್ನೂವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೂ ಮತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ತುಂಬ ಜನ ಲೈಕ್ ಮಾಡೋದಿಲ್ಲ, ಶೇರ್ ಮಾಡೋದಿಲ್ಲ, ಕಾಮೆಂಟ್ ಮಾಡೋದಿಲ್ಲ ರೀ. ಸೊ ಪ್ಲೀಸ್ ನೀವು ಮಾಡೋ ಬೆಂಬಲ, ನೀವು ಕೊಡೋ ಬೆಂಬಲ, ನೀವು ಕೊಡೋ ಪ್ರೀತಿ ನನಗೆ ಅತಿ ಮುಖ್ಯ ರೀ. ಯಾಕಂದ್ರೆ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಏನು ದುಡ್ಡಿಲ್ಲ. ಸೊ ಯೂಟ್ಯೂಬ್ ಕಡೆಯಿಂದ ಫ್ರೀ ಅದ, ನನ್ನ ಕಡೆಯಿಂದ ಫ್ರೀ ಅದ. ಸೊ ನೀವು ಮಾಡೋ ಸಬ್ಸ್ಕ್ರೈಬ್ ಲೈಕ್ ನನ್ನ ಮೋಟಿವೇಟ್ ಮಾಡ್ದಂಗೆ ಆಗ್ತದೆ ಇದೇ ರೀತಿ ವಿಡಿಯೋಗಳನ್ನ ಮಾಡ್ಲಿಕ್ಕೆ. ಸೊ ಈ ಒಂದು ಬಡ ಯೂಟ್ಯೂಬ್ರಿಗೆಲ್ಲ ತಾವೆಲ್ಲರೂ ಸಪೋರ್ಟ್ ಮಾಡ್ತೀರ ಅಂತ ಭಾವಿಸ್ತೇನೆ. ಸೊ ಅಂತ ಹೇಳ್ತಾ, ಸೊ ಅಲ್ಲಿವರೆಗೂ ನೋಡ್ತಾ ಇರಿ ವಿನೋದ್ ಟೆಕ್ 101 ಯೂಟ್ಯೂಬ್ ಚಾನಲ್. ಐ ಸಿ ಯು ನೆಕ್ಸ್ಟ್ ವಿಡಿಯೋ. ಬಾಯ್.